ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ವ್ಲಾಗ್ಸ್. ಹೆಂಗಿದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ನಾನು ಆರಾಮಿದ್ದೀನಿ ರೀ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ರೀ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದಕ್ಕೋಸ್ಕರ ಮಾರ್ನಿಂಗ್ ಜಲ್ದಿ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ನಾ ಇಲ್ಲಿ ತಾಯಿಗೆ ಸಾರಿ ಉಡ್ಸೋಕ್ಕೋಸ್ಕರ ಸಾರಿ ಡ್ರಪ್ಪಿಂಗ್ ಮಾಡ್ಕೊಳತ್ತೀನಿ ನೋಡ್ರಿ. ಸೊ ಈ ಥರ ಮಾಡ್ಕೊಂಡ್ರೆ ಜಲ್ದಿ ಹಾಕ್ಬೋದು 1-2-3 ಮಿನಿಟ್ನಾಗ ಅಂಥೇಳಿ ನಾ ಇಲ್ಲಿ ಈಗ ರೆಡಿ ಮಾಡ್ಕೊಳತ್ತೀನಿ ರೀ ಸಾರಿ. ಸೊ ನಮ್ಮ ಚರಿನೂ ಸ್ವಲ್ಪ ಮಲ್ಕೊಂಡಿದ್ದು ನೋಡ್ರಿ, ನಾಚಿಕೆನ ಜಲ್ದಿ ಎದ್ದಿದ್ದಲ್ರಿ, ಇಲ್ಲಾಂದ್ರೆ ನಾನು ಬೆನ್ನಿಗೆ ಹೇಳ್ತಿಳ್ರಿ. ಸೊ ಇವತ್ತು ಎದ್ದಿಲ್ಲ, ಸ್ವಲ್ಪ ಮಲ್ಕೊಂಡಳ, ಈಗ ಹೇಳ್ತಾಳ್ರಿ ಆಕಿ. ಸೊ ಸಾರಿ ಎಲ್ಲ ರೆಡಿ ಆದಮೇಲೆ ನಾ ಇಲ್ಲಿ ಕುರುಡ್ಗಿ ಮಾಡ್ಕೋಬೇಕಂತ ಹೇಳಿ 3 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿನಿ ರೀ. ಅದಕ್ಕೆ 1 ಕಪ್ಪು ಇದು ಪುಟಾಣಿ ಬೀಸ್ಕೊಂಡು ಅದಕ್ಕೆ ಹಾಕೊಳತ್ತೀನಿ ನೋಡ್ರಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ, ಖಾರ ಮತ್ತು ಅರಿಶಿಣ ಪುಡಿ ಮತ್ತು ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಸೊ ಈಗ ತುಪ್ಪ ಸ್ವಲ್ಪ ಕಾಸ್ಕೊಂಡು ಹಾಕೋಬೇಕ್ರಿ. ಇದಕ್ಕೆ ಕಾಸಿದ ತುಪ್ಪ ಹಾಕ್ಕೊಂಡು ಮತ್ತು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಇರ್ತಾವಲ್ಲ ರೀ, ಅವು ತೊಗೊಂಡು ಕರೆಕ್ಟಾಗಿ ಕಲ್ಸ್ಕೊಬೇಕ್ರಿ ಕುರುಡ್ಗಿ ಅದಕ್ಕೆ. ನಂಗೆ ಇಲ್ಲಿ ಸ್ವಲ್ಪ ಅಜ್ವಾನ ಹಾಕಕ್ಕೆ ನೆನಪು ಹೋಗಿದ್ರಿ, ಅದಕ್ಕೆ ಈಗ ಅಜ್ವಾನ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡಿ ಈಗ ನಾ ಒಂದು ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಟು ಅದಾಗ ಎಣ್ಣೆ ಹಾಕಿ ಡೈರೆಕ್ಟ್ ಕುರುಡ್ಗಿ ಅದರೊಳಗೆ ಬಿಡ್ತೀನಿ ನೋಡ್ರಿ. ಸೊ ಡೈರೆಕ್ಟಾಗಿ ಬಿಡ್ಲತ್ತೀನಿ ರೀ. ಸ್ವಲ್ಪ ಕೇರ್ಫುಲ್ಲಾಗಿ ಬಿಡ್ಬೇಕ್ರಿ, ಇಲ್ಲಾಂದ್ರೆ ಕೈ ಸುಡೋ ಚಾನ್ಸಸ್ ಇರ್ತದೆ ರೀ, ಎಣ್ಣೆ ಬಿಸಿ ಇರ್ತದಲ್ಲ ರೀ. ಸೊ ಅದಕ್ಕೆ ರೀ ಈ ಹಿಟ್ಟಿನಿಂದ ನಾ ಸ್ವಲ್ಪ ಕುರುಡ್ಗಿ ಮತ್ತು ಸ್ವಲ್ಪ ಸೇವ್ ಹಾಕೊಂಡು ನೋಡ್ರಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಫ್ರೆಶ್ ಆಗಿ ಈಗ ನಾ ತಾಯಿಗೆ ಸಾರಿ ಹಾಕ್ಲತ್ತೀನಿ ನೋಡ್ರಿ. ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಲ್ರಿ, ಅದೇ ಸಾರಿನ ಈಗ ಹಾಕ್ಲತ್ತೀನಿ ನೋಡ್ರಿ. ಸೊ ಹಿಂಗೆ ಹಾಕ್ಬೇಕ್ರಿ, ಈಸಿ ಆಗ್ತದೆ ಇದು ಮಾಡ್ಕೊಂಡ್ರೆ. ಸೊ ಕಳಸ ಎಲ್ಲ ರೆಡಿ ಮಾಡ್ಕೋಬೇಕಂತೇಳಿ ಈಗ ನಾ ಇಲ್ಲೆಲ್ಲ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಸೊ ಸಾರಿ ಎಲ್ಲ ಹಾಕೋದಾಯಿತು. ಈಗ ನಾನು ರೆಡಿಯಾಗಿ ಪೂಜೆ ಮಾಡ್ಬೇಕು ನೋಡ್ರಿ. ಈಗ ಅಷ್ಟೇ ರೀ ಇರೋದು. ಸೊ ನೋಡ್ರಿ, ನಮ್ಮ ಪೂಜೆನೂ ಆಯ್ತು ರೀ. ನಮ್ಮ ಮನೆ ವರಮಹಾಲಕ್ಷ್ಮಿ ಈ ಥರ ಇದ್ರು ನೋಡ್ರಿ. ಅವನು ಇಲ್ಲಿ ಬಡ್ಕೋತಾರ ನೋಡ್ರಿ. ಆಕಿನ್ನು ಇವತ್ತು ಭಾಳ ಖುಷಿ ಇದ್ದು ನೋಡ್ರಿ, ಹಬ್ಬ ಇತ್ತಂತ ಹೇಳಿ. ಸೊ ಸ್ಕೂಲಿಗೆ ಹೋಗಿದ್ದಿಲ್ರಿ, ಇವತ್ತು ಪೂಜೆ ಅದ ಅಂತೇಳಿ ಇದೆಲ್ಲ ಪೂಜೆ ಮುಗಿಸ್ಕೊಂಡು ನಾ ಇಲ್ಲಿ ಮುತ್ತೈದೆ ಹೇಳಿದಲ್ರಿ, ಅವರಿಗೆಲ್ಲ ಬಂದಿದ್ದು ರೀ. ಅವ್ರಿಗೆ ಕುಂಕುಮ ಅರಿಶಿಣ ಕೊಟ್ಟು ಆಶೀರ್ವಾದ ತೊಗೊಂಡು ನೋಡ್ರಿ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಭಾಳ ಖುಷಿ ಇರ್ತದ್ರಿ. ಏನೋ ಒಂದು ದೊಡ್ಡ ಹಬ್ಬ ಆ ಥರ ವೈಬ್ ಬರ್ತದೆ. ನಂಗಂತೂ ಭಾಳ ಖುಷಿ ಆಗ್ತದೆ ರೀ. ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿರಿ. ಆಕಿಗೆ ತಾಯಿಗೆ ಯಾರು ನಂಬ್ಯಾರ ಅವರಿಗೆಲ್ಲರೂ ಒಳ್ಳೇದು ಮಾಡ್ತಾಳ್ರಿ ದೇವಿ ಅಂತ ಹೇಳ್ತೀನಿ ರೀ. ಸೊ ನಾನು ಅಷ್ಟೇ ಭಕ್ತಿಯಿಂದ ದೇವರ ಪೂಜೆನ ಮಾಡ್ತೀನಿ ನೋಡ್ರಿ. 6 ವರ್ಷದಿಂದ ನಾ ಈ ಹಬ್ಬ ಸೆಲೆಬ್ರೇಟ್ ಮಾಡತ್ತೀನಿ. ಸೊ ಈ ಸಲ ನಮ್ಮ ಅಮ್ಮನ ಮನೇಲಿ ಫಸ್ಟ್ ನಾನು ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತು ರೀ ಇದು. ಸೊ ಮುತ್ತೈದೆಯರಿಗೆಲ್ಲ ಇಲ್ಲಿ ಊಟಕ್ಕೆ ರೆಡಿ ಮಾಡಿ ಅವರಿಗೆಲ್ಲ ಊಟ ಕೊಟ್ಟೆವು ನೋಡ್ರಿ. ಸೊ ಮುತ್ತೈದೆ ಹೇಳಿದವರಿಗೆಲ್ಲ ಅದಾದಮೇಲೆ ನಾ ಇಲ್ಲಿ ಚರಿ ಮತ್ತು ಅಮ್ಮನ ಜೊತೆ ಸ್ವಲ್ಪ ಫೋಟೋ ಹೊಡ್ಸ್ಕೊಂಡಿದ್ದಿಲ್ಲ ರೀ. ಅವ್ರ ಜೊತೆ ಸ್ವಲ್ಪ ಫೋಟೋ ಅದು ಕ್ಲಿಕ್ ಮಾಡಿಸ್ಕೊಂಡ್ರಿ. ಸೊ ಇದಾಗಿತ್ತು ರೀ ಇವತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ರೀ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಮುಂದಿನ ವಿಡಿಯೋನಾಗ ಸಿಗ್ತೀನಿ ರೀ. ಟೇಕ್ ಕೇರ್ ಆಲ್.